ಇರಾನ್ ಮತ್ತು ಅಮೆರಿಕ ಯುದ್ಧದಿಂದ ಹೋರ್ಮುಜ್ ಜಲಸಂಧಿಯ ಸಾಗಣೆ ಮಾರ್ಗ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಭಾರತೀಯ ಆರ್ಥಿಕತೆಗೆ ಎದುರಾಗಿರುವ 3F ಸವಾಲುಗಳ ಬಗ್ಗೆ ಎಚ್ಚರಿಸಿದ್ದಾರೆ. ಜಾಗತೀಕರಣಗೊಂಡ ಜಗತ್ತಿನಲ್ಲಿ ಭೂ ರಾಜಕೀಯ ಉದ್ವಿಗ್ನತೆಗಳು ತಕ್ಷಣವೇ ಆರ್ಥಿಕ ಸವಾಲುಗಳಾಗಿ ಬದಲಾಗುತ್ತದೆ. ಪ್ರಸ್ತುತ ಭಾರತ ಎದುರಿಸುತ್ತಿರುವ ಆರ್ಥಿಕ ಸವಾಲುಗಳು ದೇಶದ ಆಂತರಿಕ ದೌರ್ಬಲ್ಯದಿಂದ ಬಂದಿಲ್ಲ. ಇವು ಸಂಪೂರ್ಣವಾಗಿ ವಿದೇಶಿ ಬಿಕ್ಕಟ್ಟಿನಿಂದ ಪ್ರೇರಿತವಾಗಿದೆ. ಆದ್ದರಿಂದ ದೇಶದ ಆರ್ಥಿಕತೆಯನ್ನು ಕಾಪಾಡಲು 3F ಅಂದರೆ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯದ ಮೇಲೆ ತೀವ್ರ ನಿಗಾ ಇಡುವುದು ಇಂದಿನ ಅಗತ್ಯವಾಗಿದೆ. ಆಹಾರ, ಇಂಧನ ಮತ್ತು ರಸಗೊಬ್ಬರದ ಮಧ್ಯೆ ಅದೃಶ್ಯ ಕೊಂಡಿಯೊಂದಿದೆ. ಇಂಧನ ಮತ್ತು ರಸಗೊಬ್ಬರ ಜಾಗತಿಕ ಆರ್ಥಿಕತೆಯ ತಳಹದಿಯಾಗಿದೆ. ಇವುಗಳ ಬೆಲೆಯಲ್ಲಿ ಏರಿಕೆಯಾದರೆ ಅಥವಾ ಪೂರೈಕೆಯಲ್ಲಿ ವ್ಯತ್ಯಾಸವಾದರೆ ಅದು ನೇರವಾಗಿ ಆಹಾರ ಭದ್ರತೆ, ಹಣದಬ್ಬರ ಮತ್ತು ಜಾಗತಿಕ ಸ್ಥಿರತೆಯ ಮೇಲೆ ಭೀಕರವಾದ ಪರಿಣಾಮ ಬೀರುತ್ತದೆ. ಯೂರಿಯಾದಂತಹ ಸಾರಜನಕಯುಕ್ತ ರಸಗೊಬ್ಬರಗಳನ್ನು ತಯಾರಿಸಲು ನೈಸರ್ಗಿಕ ಅನಿಲ ಅತ್ಯಗತ್ಯ ಕಚ್ಚಾ ವಸ್ತುವಾಗಿದೆ. ಹಾಗಾಗಿ ಜಾಗತಿಕವಾಗಿ ಕಚ್ಚಾ ತೈಲ ಅಥವಾ ನೈಸರ್ಗಿಕ ಅನಿಲದ ಬೆಲೆ ಏರಿಕೆಯಾದಾಗ ರಸಗೊಬ್ಬರಗಳ ಉತ್ಪಾದನೆಯ ವೆಚ್ಚವು ತಾನಾಗಿಯೇ ಗಗನಕ್ಕೇರುತ್ತದೆ. ಇದರಿಂದ ರೈತರು ದುಬಾರಿ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತಾರೆ. ಇದರ ಪರಿಣಾಮ ಬೆಳೆಗಳ ಇಳುವರಿ ಕುಸಿದು ದಿನಸಿ ಪದಾರ್ಥಗಳ ಬೆಲೆ ವಿಪರೀತಗೊಂಡು ಮುಂದಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಆಹಾರದ ಅಭಾವ ಸೃಷ್ಟಿಯಾಗುತ್ತದೆ. ಪ್ರತಿಯೊಂದು ದೇಶವು ವ್ಯಾಪಾರಕ್ಕಾಗಿ ಇತರ ದೇಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಬೇರೆ ದೇಶದಿಂದ ವಸ್ತುಗಳನ್ನು ಖರೀದಿಸುವಾಗ ನಮ್ಮ ರೂಪಾಯಿಯನ್ನು ಆ ದೇಶದ ಕರೆನ್ಸಿಗೆ, ಸಾಮಾನ್ಯವಾಗಿ ಡಾಲರ್ಗೆ ಬದಲಾಯಿಸಬೇಕಾಗುತ್ತದೆ. ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ರೂಪಾಯಿಯ ಮೌಲ್ಯ ಡಾಲರ್ನ ಎದುರು ಕುಸಿದರೆ ನಮ್ಮ ದೇಶ ಆಮದು ಮಾಡಿಕೊಂಡ ವಸ್ತುವಿನ ಬೆಲೆ ದುಬಾರಿಯಾಗುತ್ತದೆ. ಪ್ರತಿಯೊಂದು ದೇಶದ ಸೆಂಟ್ರಲ್ ಬ್ಯಾಂಕ್ ತನ್ನ ಬಳಿ ವಿದೇಶಿ ಕರೆನ್ಸಿಗಳನ್ನು, ವಿಶೇಷವಾಗಿ ಡಾಲರನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಇದೇ ಫಾರೆಕ್ಸ್. ಇದು ಜಗತ್ತಿನ ಎಲ್ಲ ದೇಶಗಳನ್ನು ಜೋಡಿಸುವ ಸೇತುವೆ. ನಮ್ಮ ಜೇಬಿನಲ್ಲಿರುವ ಹಣದ ಅಥವಾ ನಮ್ಮಲ್ಲಿರುವ ನೋಟಿನ ಬೆಲೆ ಎಷ್ಟು, ನಾವು ಬಳಸುವ ಪೆಟ್ರೋಲ್, ಮೊಬೈಲ್ಗಳ ಬೆಲೆ ಎಷ್ಟು ಎಂದು ಇದು ಪರೋಕ್ಷವಾಗಿ ನಿರ್ಧರಿಸುತ್ತದೆ. ಸಿಂಪಲ್ ಆಗಿ ಹೇಳುವುದಾದರೆ, ದೇಶದ ವಿದೇಶಿ ವ್ಯವಹಾರದೊಂದಿಗೆ, ಮುಖ್ಯವಾಗಿ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಬಂದಾಗ ಅಥವಾ ರೂಪಾಯಿಯ ಮೌಲ್ಯ ತೀವ್ರವಾಗಿ ಕುಸಿಯುತ್ತಿರುವಾಗ ಆರ್ಥಿಕತೆಯನ್ನು ಸ್ಥಿರವಾಗಿಡಲು ಸರ್ಕಾರ ಈ ಫಾರೆಕ್ಸ್ ಹಣವನ್ನು ಬಳಸುತ್ತದೆ. ಒಂದು ದೇಶದಲ್ಲಿ ಈ ನಿಧಿ ಹೆಚ್ಚಿದಷ್ಟು ಜಾಗತಿಕ ಮಟ್ಟದಲ್ಲಿ ಆ ದೇಶದ ಆರ್ಥಿಕ ಗೌರವ ಹೆಚ್ಚಿರುತ್ತದೆ. ಇರಾನ್ ಅಮೆರಿಕ ಯುದ್ಧದಿಂದ ಕಚ್ಚಾ ತೈಲದ ಬೆಲೆ ದಿನದಿಂದ ದಿನಕ್ಕೆ ವಿಪರೀತ ಏರಿಳಿತ ಕಾಣುತ್ತಿದೆ. ಇಂಧನದ ಬೆಲೆ ಹೆಚ್ಚಾದಾಗ ಭಾರತದ ಆಮದು ವೆಚ್ಚ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಆರ್ಥಿಕತೆಯ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಹಾಗೂ ಸಾರಿಗೆ ವೆಚ್ಚ ಹೆಚ್ಚಾಗಿ ದೇಶದ ಒಳಗಿನ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತದೆ. ಬೆಲೆ ಏರಿಕೆ ನಿಯಂತ್ರಿಸಲು ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಡಿತಗೊಳಿಸಿದ್ದು, ಇದರಿಂದ ಸರ್ಕಾರಕ್ಕೆ ಸುಮಾರು 1.23 ಲಕ್ಷ ಕೋಟಿ ಆದಾಯ ನಷ್ಟವಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯ US ಡಾಲರ್ ಎದುರು ಸಾರ್ವಕಾಲಿಕ ಕುಸಿತ ಕಾಣುತ್ತಿದೆ. ಇಂಧನ ಮತ್ತು ರಸಗೊಬ್ಬರಕ್ಕೆ ನಾವು ಡಾಲರ್ನಲ್ಲಿ ಪಾವತಿಸುವುದರಿಂದ ನಮ್ಮ ಫಾರೆಕ್ಸ್ ರಿಸರ್ವ್ ಮೇಲೆ ಭಾರೀ ಒತ್ತಡ ಬೀಳುತ್ತಿದೆ. ಜಾಗತಿಕ ಅಸ್ಥಿರತೆಯ ಕಾರಣದಿಂದ ಜಗತ್ತಿನಾದ್ಯಂತ ಚಿನ್ನದ ಬೆಲೆ ಗಗನಕ್ಕೇರಿದೆ. ಭಾರತೀಯರು ಸುರಕ್ಷಿತ ಹೂಡಿಕೆಯಾಗಿ ಚಿನ್ನವನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳುವುದರಿಂದ ದೇಶದ ಡಾಲರ್ ನಿಧಿ ಮತ್ತಷ್ಟು ಹೊರಹೋಗುತ್ತಿದೆ. ಸಮಾಧಾನಕರ ವಿಷಯವೇನೆಂದರೆ, ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ನಮ್ಮ ದೇಶದ ಪರಿಸ್ಥಿತಿ ಇತರ ಪ್ರಮುಖ ದೇಶಗಳಿಗಿಂತ ಅತ್ಯಂತ ಉತ್ತಮ ಮತ್ತು ಸುರಕ್ಷಿತವಾಗಿದೆ. ಬಲಿಷ್ಠ ಬಜೆಟ್ ಮತ್ತು ಸಬ್ಸಿಡಿಯಿಂದ ಸರ್ಕಾರ ರೈತರ ಮೇಲೆ ಒಂದು ರೂಪಾಯಿಯೂ ಹೊರೆ ಬೀಳದಂತೆ ನೋಡುತ್ತದೆ. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಖಾರಿಫ್ಗೆ 33% ರಸಗೊಬ್ಬರ ಸಂಗ್ರಹ ಇರುತ್ತಿತ್ತು.
ಆದರೆ ಪ್ರಸ್ತುತ ಬಿಕ್ಕಟ್ಟನ್ನು ಮುನ್ಸೂಚಿಸಿ ಸರಕಾರ ರಸಗೊಬ್ಬರ ಸಂಗ್ರಹವನ್ನು 51% ಏರಿಸಿದೆ. ಭಾರತ ಸರ್ಕಾರ ಮುತ್ಸದ್ದಿತನದಿಂದ ಚೀನಾದ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ರಷ್ಯಾದೊಂದಿಗೆ ಮಾತುಕತೆ ನಡೆಸಿ ಅಲ್ಲಿಂದ ಹೆಚ್ಚಿನ ಯೂರಿಯಾವನ್ನು ಆಮದು ಮಾಡಿಕೊಳ್ಳಲು ಯಶಸ್ವಿಯಾಗಿದೆ. ಇನ್ನೊಂದೆಡೆ ನೋಡುವುದಾದರೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು ಹೋರ್ಮುಜ್ ಜಲಸಂಧಿ ಬಂದ್ನಿಂದ ಜಾಗತಿಕ ರಸಗೊಬ್ಬರ ಕೊರತೆಯಾಗಿ ವಿಶ್ವದಾದ್ಯಂತ ಕೃಷಿ ಇಳುವರಿ ಕುಸಿಯಬಹುದು ಎಂದು ಎಚ್ಚರಿಸಿದೆ. ಅಮೆರಿಕಾದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ರಸಗೊಬ್ಬರದ ಬೆಲೆ 22% ಹೆಚ್ಚಾಗಿದೆ ಹಾಗೂ ಕೃಷಿ ಲಾಭದಾಯಕವಲ್ಲದ ಸ್ಥಿತಿಗೆ ತಲುಪಿದೆ. ರಷ್ಯಾದಿಂದ ಬರುತ್ತಿದ್ದ ಅಗ್ಗದ ನೈಸರ್ಗಿಕ ಅನಿಲ ಸಂಪೂರ್ಣ ನಿಂತು ಹೋಗಿರುವುದರಿಂದ ಯುರೋಪ್ನ ರಸಗೊಬ್ಬರ ಕಾರ್ಖಾನೆಗಳು ಮುಚ್ಚಿ ಹೋಗಿದೆ. ಜಾಗತಿಕ ಬಿಕ್ಕಟ್ಟು ಭಾರತದ ವಿತ್ತೀಯ ಕೊರತೆಯನ್ನು ಹೆಚ್ಚಿಸುತ್ತಿರುವುದು ನಿಜ. ಆದರೆ ಬೇರೆ ದೇಶಗಳಲ್ಲಿ ಉಂಟಾಗಿರುವಂತೆ ಭಾರತದಲ್ಲಿ ಆಹಾರದ ಅಭಾವವಾಗಲಿ ಅಥವಾ ರೈತರ ದಂಗೆಯಾಗಲಿ ನಡೆದಿಲ್ಲ. ಸರಕಾರವು ತನ್ನ ತಿಜೋರಿಯಿಂದ ಭಾರೀ ಹಣ ವ್ಯಯಿಸಿ ದೇಶದ ಜನರನ್ನು ಮತ್ತು ಕೃಷಿಯನ್ನು ಈ ವಿದೇಶಿ ಬಿಕ್ಕಟ್ಟಿನಿಂದ ಯಶಸ್ವಿಯಾಗಿ ಕಾಪಾಡುತ್ತಿದೆ. ಧನ್ಯವಾದಗಳು.